ನಾನು ಸಹನಾ ರಾವ್. ಸೊ ಈ ವ್ಲಾಗಲ್ಲಿ ನಾನು ನಿಮ್ಮನ್ನು ಗಾರ್ಡನ್ಗೆ ಕರ್ಕೊಂಡು ಹೋಗ್ತೀನಿ. ಹೇಗೆ ಕಮ್ಯುನಿಟಿ ಗಾರ್ಡನ್ಸ್ ಎಲ್ಲ ಇರುತ್ತೆ ಇಲ್ಲಿ, ಜನ ಹೇಗೆ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾರೆ ಈ ಗಾರ್ಡನ್ಸ್ಗಳಲ್ಲಿ, ಆ್ಯಂಡ್ ಐಲ್ಯಾಂಡಲ್ಲಿ ಸಮ್ಮರ್ ಹೇಗಿರುತ್ತೆ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗಾರ್ಡನ್ ಅಂತ ಬಂದಾಗ ನಮಗೆ ನೆನಪಾಗೋದು ಈ ದೊಡ್ಡ ದೊಡ್ಡ ಗಾರ್ಡನ್ಗಳು, ಈ ಕದ್ರಿ ಪಾರ್ಕ್ ಆಗಿರ್ಬೋದು, ಲಾಲ್ಬಾಗ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಆಗಿರ್ಬೋದು. ಸೊ ನಾನಂತ ಯಾವ ಗಾರ್ಡನ್ ತೋರಿಸ್ತಾ ಇಲ್ಲ, ನಾನು ತೋರಿಸ್ತಾ ಇರೋದು ಸಣ್ಣದಾಗಿರೋ ಕಮ್ಯುನಿಟಿ ಪಾರ್ಕ್. ಸೊ ಇದು ಈ ಇಷ್ಟು ಸರೌಂಡಿಂಗ್ ಏರಿಯಾ ಇರುತ್ತಲ್ವ, ಅವ್ರಿಗೋಸ್ಕರ ಅಂತಲೇ ಇದೊಂದು ಪಾರ್ಕ್ ಥರ ಮಾಡಿರ್ತಾರೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಪ್ಲೇ ಗ್ರೌಂಡ್ಸ್ ಆಗಿರುತ್ತೆ ಅಂಥದ್ದೆಲ್ಲ ಇದೆ. ಸೊ ಹೀಗೆ ನಾನು ನನ್ನ ಫ್ರೆಂಡ್ ವಾಕ್ ಮಾಡ್ತಾ ಹೋಗಬೇಕಾದ್ರೆ ಅವ್ರು ನನಗೆ ಇದೆಲ್ಲ ತೋರಿಸಿದ್ರು. ಈ ಥರ ಟ್ರೈನ್ ಇದೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಸಂಜೆ ಹೊತ್ತು ಬಂದು ಆಟ ಆಡ್ತಾ ಇರ್ತಾರೆ ಅಂತ. ಸೊ ಹೀಗೆ ಅವ್ರ ಮನೆಗೆ ಹೋಗಬೇಕಾದ್ರೆ ಅವ್ರ ಮನೆ ನೇಬರ್ಸ್ ಇದೆಲ್ಲ ಈ ಗಾರ್ಡನಿಂಗ್ಸ್ ಮಾಡಿರೋದು. ಇದೆಲ್ಲನೂ ಅವ್ರದ್ದೇ. ನೋಡಿ ಎಷ್ಟು ಟೈಪ್ಸ್ ಆಫ್ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಫ್ರಮ್ ಸ್ಕ್ರ್ಯಾಚಿಂದ ಹಿಡಿದು ಅವರೇ ಮಾಡಿರೋದು ಇದೆಲ್ಲನೂ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಇದೆ ಅದರಲ್ಲಿ. ಈ ಥರ ಗುಲಾಬಿ ಆಗಿರ್ಬೋದು, ಆಮೇಲೆ ಸೇವಂತಿಗೆ ಆಗಿರ್ಬೋದು, ಈ ಥರ. ಆ್ಯಂಡ್ ಅದರ ಮಿಡಲಲ್ಲಿ ಅವರು ಆರ್ಟಿಫಿಷಿಯಲ್ ಡಿಸೈನ್ಸ್ ಇಟ್ಟಿದ್ದಾರೆ. ಪಿಕಾಕ್ಸ್ ಅಂಥದ್ದೆಲ್ಲ ಕೆಲವೊಂದಿಷ್ಟು ಟಾಯ್ಸ್ ಇಟ್ಟಿದ್ದಾರೆ. ಸೊ ಅದು ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಇದು ನೀವು ನೋಡ್ತಾ ಇರೋದು, ಇದು ದೊಡ್ಡ ಪಾರ್ಕ್. ಇವಾಗ ಆ ಕೋರ್ಟ್ ಎಲ್ಲ ಇರೋದು ಫುಟ್ಬಾಲ್ ಗ್ರೌಂಡ್. ಅದು ಅಷ್ಟು ಆ ಥರ ಕೋರ್ಟ್ ಹಾಕಿದ್ದಾರೆ ಅವರು. ಸೊ ನಾವು ಹೋಗಬೇಕಾದ್ರೆ ಜೋರು ಗಾಳಿ ಬರ್ತಾಯಿತ್ತು. ಮಳೆ ಬರುತ್ತೋ ಇಲ್ವೋ ಅಂತ ಕನ್ಫ್ಯೂಷನಲ್ಲಿ ನಾವು ಒಂದು ರೌಂಡ್ ಹೋಗೋಣ ಅಂತ ಆ ಪಾರ್ಕ್ಗೆ ಹೋದ್ವಿ ಅಷ್ಟೇ. ಸೊ ನಿಮಗೆ ಕೂತ್ಕೊಳ್ಳೋದಕ್ಕೆ ಬೆಂಚ್ ಇರುತ್ತೆ ಸಾಕಾದರೆ. ಆ್ಯಂಡ್ ನೀವು ನಡ್ಕೊಂಡು ಹೋಗ್ಬೋದು. ಯಾವ ವೆಹಿಕಲ್ಸ್ ಬರೋಲ್ಲ. ಚಿಕ್ಕ ಮಕ್ಕಳಿಗಂತಲೇ ಈ ಥರ ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ. ಆ್ಯಂಡ್ ಈ ಮಳೆ ಒಂದು ನಮ್ಮನ್ನು ಬಿಟ್ಟೇ ಇಲ್ಲ. ಅರ್ಧ ಗ್ರೌಂಡ್ ಹೋಗಬೇಕಾದ್ರೆ ಜೋರಾಗಿ ಗಾಳಿ ಮಳೆ ಬಂತು. ನಮಗೆ ಗೊತ್ತಿತ್ತು ಅದು 5 ನಿಮಿಷ ಮಾತ್ರ ಅಂತ. ಸೊ ಹಾಗೆ ಎದುರಲ್ಲಿ ಒಂದು ಕೆಫೆ ಇತ್ತು, ಅಲ್ಲಿ ಹೋದ್ವಿ. ಅದಾದಮೇಲೆ ನೋಡಿದ್ರೆ ಈ ಥರ ಬಿಸಿಲು. ಸೊ 10 ನಿಮಿಷಕ್ಕೊಂದು ಸಲ ಈ ಐರ್ಲ್ಯಾಂಡಲ್ಲಿ ವೆದರ್ ಚೇಂಜ್ ಆಗ್ತಾನೇ ಇರುತ್ತೆ. ಸೊ ನಾನು ಹಾಗೆ ನನ್ನ ಫ್ರೆಂಡ್ ಮಗಳು ಇಬ್ಬರು ಸ್ವಲ್ಪ ಆಟ ಆಡಿಕೊಂಡು ಹಾಗೆ ಒಂದು ರೌಂಡ್ ಗ್ರೌಂಡ್ನೆಲ್ಲ ತಿರುಗ್ತಾ ಇಡೀ ದಿನ ಆಟ ಮಾತು ಇದೆಲ್ಲ ಆಡ್ತಾ ಟೈಮ್ ಹೋಗಿದ್ದಂತೂ ನನಗೆ ಗೊತ್ತಾಗಿಲ್ಲ. ತುಂಬ ಟೈಮ್ ಆದಮೇಲೆ ನನಗೊಂದು ನನ್ನ ವೈಬ್ಗೆ ಮ್ಯಾಚ್ ಆಗೋ ಥರ ಒಂದೊಳ್ಳೆ ಫ್ರೆಂಡ್ ಸಿಕ್ಕಿದ್ರು. ಸೊ ಇಡೀ ದಿನ ನಾನು ತುಂಬ ಖುಷಿಯಾಗಿ ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡಿದ್ದೆ. ನನಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಸೊ ಇದಾಗಿತ್ತು ನನ್ನ ವ್ಲಾಗ್. ಆ್ಯಂಡ್ ನನಗೆ ಎಂಟೈರ್ ಗ್ರೌಂಡನ್ನು ನನಗೆ ತೋರಿಸೋದಕ್ಕಾಗಿಲ್ಲ, ಬಿಕಾಸ್ ವೆದರ್ ಕೂಡ ಆವತ್ತು ಆಗಿಲ್ಲದೆ ಇರೋದ್ರಿಂದ ನನಗೆ ಆ ಗ್ರೌಂಡನ್ನು ಜಾಸ್ತಿ ನಿಮಗೆ ತೋರಿಸೋದಕ್ಕೆ ಆಗಿಲ್ಲ. ಸೊ ನನ್ನಿಂದ ಎಷ್ಟಾಗುತ್ತೋ ಆಲ್ಮೋಸ್ಟ್ ಅದರಲ್ಲಿ ಅಷ್ಟಿಷ್ಟು ಅಂತ ಎಲ್ಲನೂ ನಾನು ಈ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ಇದೇ ಥರ ನನ್ನ ವ್ಲಾಗನ್ನ ನೋಡ್ತಾ ಇರಿ. ಇದು ನನ್ನ ಕತೆ ನಿಮ್ಮ ಜೊತೆ.